ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ವಕ್ರಗತಿಯ ವಿಶ್ಲೇಷಣೆಗೆ ಸ್ವಾಗತ. ಬುಧ ಗ್ರಹಕ್ಕೆ ಇದೇ ಫೆಬ್ರವರಿ 26ರಂದು ವಕ್ರಗತಿ ಚಲನೆ ಆರಂಭವಾಗುತ್ತೆ. ಮುಂದೆ ಸುಮಾರು 23 ದಿನಗಳ ಕಾಲ ಅಂದರೆ ಮಾರ್ಚ್ 21ರವರೆಗೂ ಬುಧನು ವಕ್ರಗತಿಯಲ್ಲಿರ್ತಾನೆ. ಕುಂಭರಾಶಿಯಲ್ಲಿ ಸ್ಥಿತನಾಗಿರುವಂತಹ ಬುಧನು ಅಲ್ಲಿ ವಿಶೇಷವಾಗಿ ರಾಹುವಿನ ಯುತಿ, ಶುಕ್ರನ ಯುತಿ, ಅಲ್ಲಿ ರವಿಯ ಯುತಿ, ಕುಜನ ಯುತಿಗಳನ್ನೆಲ್ಲ ಪಡೀತಾ ಇರ್ತಾನೆ. ಹಾಗಾಗಿ 26ನೇ ತಾರೀಕು ಆಗುವಂಥ ಈ ಒಂದು ಪರಿವರ್ತನೆಯು ಅಲ್ಲಿ ಆತನಿಗೆ ಇತರ ಚತುರ್ಗ್ರಹಗಳ ಒಂದು ಯುತಿ ಇರುತ್ತೆ. ಜೊತೆಗೆ ಬುಧನಿಗೆ ವಕ್ರಗತಿ ಪ್ರಾರಂಭ ಆಗುತ್ತೆ. ಇದರ ಒಂದು ಪರಿಣಾಮ ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಯಾವುದೇ ಶುಭ ಗ್ರಹಗಳು, ಉದಾಹರಣೆಗೆ ಅಲ್ಲಿ ಇರುವಂಥ ಶುಭ ಗ್ರಹಗಳಾದ ಶುಕ್ರ, ಬುಧ, ಗುರು ಇವನ್ನೆಲ್ಲ ಶುಭ ಗ್ರಹಗಳ ಪಟ್ಟಿರುತ್ತೆ. ಚಂದ್ರನು ಸಹ ಶುಭ ಗ್ರಹಗಳ ಪಟ್ಟಿರ್ತಾನೆ. ಆದರೆ ಚಂದ್ರನಿಗೆ ವಕ್ರಗತಿ ಅನ್ನೋದಿರೋದಿಲ್ಲ, ರುಜುಗತಿ ಅಷ್ಟಿರುತ್ತೆ. ಇಲ್ಲಿ ಈ ಭೂಮಿಯಿಂದ ಆ ಗ್ರಹಗಳಿಗೆ ಇರತಕ್ಕಂಥ ಅಂತರಕ್ಕೆ ಮತ್ತು ಅವುಗಳ ಒಂದು ಚಲನೆಯ ವೇಗದ ಅನುಪಾತಕ್ಕೆ ಅನುಗುಣವಾಗಿ ಈ ಬುಧ, ಶುಕ್ರ, ಗುರು, ಶನಿ ಗ್ರಹವು ಸಹ ಕೆಲವೊಮ್ಮೆ ನಮಗೆ ಹಿಮ್ಮುಖವಾಗಿ ಚಲಿಸುವಂಥ ಒಂದು ಭಾಸ ಆಗುತ್ತೆ. ವಾಸ್ತವದಲ್ಲಿ ಅವುಗಳಿಗೆ ರುಜುಗತಿನೇ ಇರುತ್ತೆ. ಆದರೆ ಭೂಮಿಯಿಂದ ನಾವು ದರ್ಶನ ಮಾಡುವಾಗ, ಭೂಮಿಯಿಂದ ನಾವು ವೀಕ್ಷಣೆ ಮಾಡುವಾಗ ಅದು ಹಿಂದಿನ ರಾಶಿಯ ಪಾದಗಳಿಗೆ ಅಥವಾ ನಕ್ಷತ್ರದ ಪಾದಗಳಿಗೆ ಬರುವಂತಹ ಒಂದು ಪ್ರಕ್ರಿಯೆ ಆರಂಭ. ಇದನ್ನು ಅನದಿ ಕಾಲದಿಂದಲೂ ಅದನ್ನು ಗಣನೆ ಮಾಡಿದ್ದಾರೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಈ ಒಂದು ಹಿಮ್ಮುಖವಾದ ಚಲನೆಗೆ ವಕ್ರಗತಿ ಎಂದು ಅದನ್ನು ಗುರುತಿಸಿ ಆ ವಕ್ರಗತಿಯಿಂದ ಆಗುವಂತಹ ಗ್ರಹಗಳ ಪ್ರಭಾವ ಅಂದರೆ ಭೂ ನಿವಾಸಿಗಳ ಮೇಲೆ ಅಥವಾ ಭೂಮಿಯ ಒಂದು ಪರಿಸರ ಅಥವಾ ಅಲ್ಲಿನ ಒಂದು ವಾತಾವರಣದ ಮೇಲೆ ಆಗುವಂಥ ಬದಲಾವಣೆಗಳನ್ನು ವಕ್ರಗತಿಯಿಂದ ದಾಖಲಿಸಿದ್ದಂಥದ್ದಿರುತ್ತೆ. ಹಾಗಾಗಿ ಈ ಬುಧನಿಗೆ ವಕ್ರಗತಿ ಆರಂಭವಾಗುವಂಥದ್ದು ಇದು 12 ರಾಶಿಗಳ ಮೇಲೂ ವಿಭಿನ್ನ ಪರಿಣಾಮ ಬೀರ್ಬೋದು. ಜೊತೆಗೆ ಜಾಗತಿಕವಾಗಿ ಒಂದು ಪರಿಸರದ ಮೇಲೂ ಅನೇಕ ಅಡ್ಡ ಪರಿಣಾಮಗಳು ಬೀರುವಂಥದ್ದು. ಕುಂಭವು ಅಲ್ಲಿ ವಾಯು ರಾಶಿ ಆಗಿರುತ್ತೆ, ವಾಯುತತ್ವದ ರಾಶಿ. ಶನಿ ಮಹಾರಾಜನ ಸ್ವಕ್ಷೇತ್ರ. ಶನಿ ಮಹಾರಾಜರು ಗುರುಕ್ಷೇತ್ರವಾದ ಮೀನದಲ್ಲಿ ಈಗ ಸ್ಥಿತರಾಗಿದ್ದಾರೆ. ಹಾಗಾಗಿ ಇಲ್ಲಿನ ವ್ಯತಿರಿಕ್ತ ಪರಿಣಾಮಗಳು ಹಲವಾರು ಒಂದು ಕ್ಷೇತ್ರಗಳ ಮೇಲೆ ಆಗುವಂಥ ಸಾಧ್ಯತೆ ಇರುತ್ತೆ. ಶುಭ ಗ್ರಹವಾದ ಬುಧನು ಅನೇಕ ವಕ್ರಗತಿಯ ಕಾಲದಲ್ಲಿ ವ್ಯಾಪಾರ, ವ್ಯವಹಾರ, ವಾಣಿಜ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರ್ಬೋದು. ಯಾಕಂದರೆ ಬುಧನು ಅಲ್ಲಿ ವ್ಯಾಪಾರ, ವ್ಯವಹಾರ, ವಾಣಿಜ್ಯ, ಫೈನಾನ್ಸು, ಬ್ಯಾಂಕಿಂಗು, ಮಾರ್ಕೆಟಿಂಗು ಮುಂತಾದ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾನೆ. ಜೊತೆಗೆ ಎಲ್ಲ ರೀತಿಯ ರಿಟೈಲ್ ಕ್ಷೇತ್ರಗಳು ಅಂತ ನಾವು ಚಿಲ್ಲರೆ ಕ್ಷೇತ್ರಗಳು ಅಂತ ಹೇಳ್ತೇವೆ, ಅದನ್ನೆಲ್ಲ ರಿಟೈಲ್ ಕ್ಷೇತ್ರಗಳ ವಿಚಾರವಾಗಿ ಬುಧನ ಕಾರಕತ್ವ ಇರುತ್ತೆ. ಜೊತೆಗೆ ಇನ್ನಿತರ ಕಲೆ, ಸಾಹಿತ್ಯ, ಕವನ ಮುಂತಾದ ವಿಚಾರಗಳಿಗೂ ಅಥವಾ ಸಾಹಿತ್ಯದ ಕ್ಷೇತ್ರಗಳಿಗೂ ಬುಧನ ಒಂದು ಪರಿಚಯ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಪುಸ್ತಕ, ಸ್ಟೇಷನರಿ, ಮಾಧ್ಯಮ, ಮೀಡಿಯಾಗಳಂತ ಹೇಳ್ತೇವೆ ನಾವು. ಈಗಿನ ಒಂದು ಪ್ರಿಂಟ್ ಮೀಡಿಯಾ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತಾರೆ. ಪ್ರಿಂಟ್ ಮೀಡಿಯಾ ಅಂದರೆ ಪೇಪರ್ಗಳು, ನ್ಯೂಸ್ ಪೇಪರ್ಗಳು. ಅದು ಇಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ಈಗ ಒಂದು ಆನ್ಲೈನಲ್ಲಿ ಇರುವಂಥ ಬೇರೆ ಬೇರೆ ರೀತಿಯ ಈ ಮೀಡಿಯಾದ ಪ್ಲ್ಯಾಟ್ಫಾರ್ಮ್ಗಳು, ಅವೆಲ್ಲ ವಿಚಾರವು ಬುಧನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಜೊತೆಗೆ ಬುದ್ಧಿಶಕ್ತಿ ಉಪಯೋಗ ಮಾಡುವಂತಹ ಉಪಯೋಗ ಕ್ಷೇತ್ರಗಳಲ್ಲಿ ಬುಧನ ಒಂದು ಕಾರಕತ್ವ ಇರುತ್ತೆ. ಈ ಎಲ್ಲ ಕಾರಕತ್ವದ ಕ್ಷೇತ್ರಗಳಿಗೆ ಈ ಒಂದು ವಕ್ರಗತಿಯ ಕಾಲದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು, ಅಥವಾ ಅಲ್ಲಿನ ವ್ಯವಹಾರಗಳು ಸ್ವಲ್ಪ ಸ್ಥಗಿತ ಆಗ್ಬೋದು, ಅಥವಾ ಕೆಲವೊಂದು ಕ್ಷೇತ್ರಗಳಿಗೆ ಅಲ್ಲಿ ನಿಲುಗಡೆ ಆಗುವಂಥ ಪ್ರಮೇಯ ಎಲ್ಲ ಬರುವಂಥದ್ದು. ಈ ರೀತಿ ಅಂತಹ ಬುಧನ ವ್ಯಾಪ್ತಿಯ ಕ್ಷೇತ್ರಗಳಿಗೆ ಸ್ವಲ್ಪ ಅವಾಗ ಹಿಮ್ಮುಖ ಚಲನೆಯಲ್ಲಿ ಹಿಮ್ಮುಖ ಪರಿಣಾಮಗಳಿರ್ತವೆ. ಅದೇ ರೀತಿ ಈ ರಾಶಿಗಳ ಮೇಲೂ ಅಷ್ಟೇ ಈ ವಕ್ರಗತಿಯಿಂದಾಗಿ ಇಷ್ಟು ದಿನ ಶುಭ ಪರಿಣಾಮ ಇದ್ದ ರಾಶಿಗಳಿಗೂ ಆ ಬುಧನ ವಕ್ರಗತಿಯಿಂದಾಗಿ ಆ ಶುಭ ಪರಿಣಾಮ ನಿಧಾನ ಆಗ್ಬೋದು, ಅಥವಾ ಶುಭ ಪರಿಣಾಮ ವ್ಯತಿರಿಕ್ತ ಆಗ್ಬೋದು, ಅಥವಾ ಶುಭ ಪರಿಣಾಮ ಕೆಲವೊಮ್ಮೆ ಅಶುಭವಾಗಿಯೂ ಸಹ ಪರಿವರ್ತನೆ ಆಗ್ಬೋದು ಅಂತ. ಹಾಗಾಗಿ ವಕ್ರಗತಿಯ ಈ ಪ್ರಭಾವ ಅಷ್ಟೇನೂ ಉತ್ತಮವಾದ ಒಂದು ಆಯ್ಕೆ ಅಲ್ಲ. ಇಲ್ಲಿ ಅನೇಕ ರೀತಿಯ ಏರುಪೇರುಗಳು ಆಗುವಂಥದ್ದು. ಇನ್ನು ಅನೇಕ ರೀತಿಯ ಗಾಳಿ ಅಥವಾ ವಾಯುವಿಗೆ ಸಂಬಂಧಪಟ್ಟವಾದ ಚಲನೆಗಳು ವ್ಯತ್ಯಾಸ ಆಗ್ಬೋದು. ಅಲ್ಲಿ ವಾಯುಭಾರ ಕುಸಿತ, ಚಂಡಮಾರುತ, ಶೀತ ಉಷ್ಣ ಮಾರುತಗಳು ಇವೆಲ್ಲ ಬರುವಂಥದ್ದು. ಜೊತೆಗೆ ಅನೇಕ ರೀತಿಯ ಈ ಮಾರುತಗಳ ವ್ಯತ್ಯಾಸದಿಂದ ಅಲ್ಲಿ ನೀರಿನ ಒಂದು ಪ್ರವಾಹಗಳು ಬರುವಂಥದ್ದು, ಅಥವಾ ದಿಢೀರಾಗಿ ಮಳೆ ಬರುವಂಥದ್ದು. ನಾವು ನೋಡ್ತೇವೆ ಕೆಲವೊಮ್ಮೆ ಸೈಕ್ಲೋನ್ ಬಂತು ಅಂತೇಳಿ ದಿಢೀರಾಗಿ ಆ ಕಾಲದಲ್ಲಿ ಮಳೆ ಬರುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ದಿಢೀರಾಗಿ ಮಳೆ ಬರುವಂಥದ್ದು. ಇನ್ನು ಕೆಲವೊಂದು ಭಾಗದಲ್ಲಿ ಅತಿಯಾದ ಶೀತ ಮಾರುತ, ಕೆಲವೊಂದು ಭಾಗದಲ್ಲಿ ಅತಿಯಾದ ಉಷ್ಣದ ಮಾರುತಗಳು ಬರುವಂಥದ್ದು, ಅಥವಾ ಕೆಲವೊಮ್ಮೆ ಧೂಳಿನ ಮಾರುತ ಅಂತ ಬರುತ್ತೆ. ಆ ಥರದ ಡಸ್ಟ್ ವೇವ್ ಅಂತ ಹೇಳಿ ಅಂಥವೆಲ್ಲ ಆ ಧೂಳಿನ ಮಾರುತಗಳು ಮತ್ತು ಮರಳಿನ ಮಾರುತಗಳು ಅಂತ ಆ ಮರುಭೂಮಿಯಲ್ಲಿ ಬರುತ್ತವೆ. ಹಾಗಾಗಿ ಅಲ್ಲಿ ಬೇರೆ ಬೇರೆ ರೀತಿಯ ಮಾರುತಗಳಿಂದ ಅಂದರೆ ಗಾಳಿಯಿಂದ ಆಗುವಂಥ ವ್ಯತ್ಯಾಸಗಳು ಹಲವಾರು ಭಾಗಗಳಲ್ಲಿ ವರದಿ ಆಗ್ಬೋದು. ಈ ಒಂದು 23 ದಿನಗಳ ಅವಧಿಯಲ್ಲಿ ಫೆಬ್ರವರಿ 26ರಿಂದ ಮಾರ್ಚ್ 21ರವರೆಗೆ. ಸಾರ್ವತ್ರಿಕ ಪ್ರಭಾವದಲ್ಲಿ ಸಹ ಹಾಗೆ ಅನೇಕ ವ್ಯತ್ಯಾಸಗಳು, ವ್ಯಾಪಾರ ವ್ಯವಹಾರಗಳು, ಷೇರು ಮಾರುಕಟ್ಟೆ ಇತ್ಯಾದಿಗಳು ಸ್ಥಗಿತ ಆಗುವಂಥದ್ದು. ಜೊತೆಗೆ ಕೆಲವೊಂದು ಕ್ಷೇತ್ರಗಳ ವ್ಯವಹಾರಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು. ಹಾಗೂ ಇಂತಹ ಕ್ಷೇತ್ರದಲ್ಲಿ ಇರುವಂಥ ಕೆಲವರಿಗೆ ವ್ಯಾಪಾರದಲ್ಲಿ ಹಿನ್ನಡೆ ಅಥವಾ ಕೆಲವರಿಗೆ ನಷ್ಟ, ಕೆಲವರಿಗೆ ವ್ಯಾಪಾರದಲ್ಲಿ ನಿಧಾನಗತಿಯ ಪ್ರಭಾವ ವ್ಯತ್ಕ ಆಗ್ಬೋದು.
ಇವೆಲ್ಲವೂ ಸಾರ್ವತ್ರಿಕ ಪ್ರಭಾವ ಗಮನಿಸಿದ ಬಳಿಕ ಈಗ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಇರೋದು ಗಮನಿಸಿದರೆ, ಇಲ್ಲಿ ಮೇಷರಾಶಿಗೆ ಈಗ ಅಲ್ಲಿ 11ರ ಸ್ಥಾನ ಲಾಭದ ಸ್ಥಾನದಲ್ಲಿ ಇದ್ದಂಥ ಬುಧನು ಈಗ ನಿಮಗೆ ಇಷ್ಟು ದಿನ ಬುಧನಿಂದ ಒಳ್ಳೆಯ ಪರಿಣಾಮ ಆಗಿತ್ತು. ಇಲ್ಲಿ ಬುಧನ ರುಜುಗತಿಯಲ್ಲಿ ನಿಮಗೆ ಒಳ್ಳೆಯ ಪ್ರಭಾವ ಆಗಿತ್ತು. ಈಗ ಆತನ ವಕ್ರಗತಿಗೆ ಬಂದಾಗ ಇಷ್ಟು ದಿನ ಆದಂತಹ ಉತ್ತಮ ಪರಿಣಾಮಗಳು ಸ್ವಲ್ಪ ನಿಧಾನ ಆಗ್ಬೋದು. ವ್ಯಾಪಾರ ವ್ಯವಹಾರಗಳು ಮಾಡೋರಿಗೆ ಅವರಿಗೆ ಆ ವ್ಯಾಪಾರ ವ್ಯವಹಾರದ ಲಾಭಾಂಶ ಕಡಿಮೆ ಆಗ್ಬೋದು, ಅಥವಾ ಕೆಲವೊಂದು ಆರ್ಡರ್ಗಳು ಕ್ಯಾನ್ಸಲ್ ಆಗೋದು, ಕಾಂಟ್ರಾಕ್ಟ್ ಇದ್ದರೆ ಕಾಂಟ್ರಾಕ್ಟ್ಗಳು ಕ್ಯಾನ್ಸಲ್ ಆಗೋದು, ಅಥವಾ ಅವೆಲ್ಲ ಪೋಸ್ಟ್ಪೋನ್ ಆಗುವಂಥದ್ದು. ಯಾವುದೇ ರೀತಿಯ ನೀವು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರ ಇತ್ಯಾದಿಗಳನ್ನು ಈಗ ನಿಮಗೆ ಕೈಗೆ ಸಿಗತ್ತೆ ಅನ್ನೋದು ಅದು ಯಾವುದೇ ಕಾರಣಕ್ಕೆ ಕೈಗೆ ಸಿಗದೆ ಹೋಗ್ಬೋದು, ಅದು ಇನ್ನಷ್ಟು ವಿಳಂಬ ಆಗುವಂಥದ್ದು. ಹೀಗಾಗಿ ಅನೇಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ವಿಳಂಬಗಳು ಬರ್ಬೋದು. ಅಂದರೆ ನಿಮಗೆ ಇದರಿಂದ ದೊಡ್ಡ ಮಟ್ಟದ ಕಂಟಕ ಅಂತೇನಿಲ್ಲ, ಎಲ್ಲ ಸ್ವಲ್ಪ ನಿಧಾನಗತಿ ಆಗುತ್ತೆ. ಎಲ್ಲ ಪ್ರಗತಿ ಅನ್ನೋದೇನಿಲ್ಲ ಅದು ಸ್ವಲ್ಪ ನಿಧಾನಗತಿ ಆಗುತ್ತೆ. ಅದೇ ಯಾವುದೇ ರೀತಿಯ ನೀವು ಈಗ ಮೊದಲೇ ನಿಗದಿ ಮಾಡಿದಂಥ ಕೆಲವು ಮೀಟಿಂಗ್ಗಳು ಅಥವಾ ನಿಗದಿ ಮಾಡಿದಂಥ ಕಾರ್ಯಕ್ರಮಗಳು ಅದನ್ನು ಬೇರೆ ಬೇರೆ ಕಾರಣಗಳಿಂದಾಗಿ ಅದನ್ನು ವಿಳಂಬ ಮಾಡೋದಾಗಲಿ ಅಥವಾ ಅದನ್ನು ಬೇರೆ ಬೇರೆ ಕಾರಣಗಳಿಗೆ ಕೆಲವೊಮ್ಮೆ ಕ್ಯಾನ್ಸಲ್ ಮಾಡುವಂಥ ಪ್ರಮೇಯ ಎಲ್ಲ ಬರುವಂಥದ್ದು ಸಾಧ್ಯತೆ ಮೇಷರಾಶಿಯವರಿಗೆ ಬರುತ್ತೆ. ಯಾಕಂದರೆ ನಿಮಗೆ ಈಗಾಗಲೇ ಅಲ್ಲಿ ಶನಿ ಪ್ರಭಾವ ಇರುತ್ತೆ, 7.5 ಪ್ರಭಾವದಲ್ಲಿರೋ ಕಾರಣ ಶನಿ ಮಹಾರಾಜರು ಸಹ ಅಲ್ಲಿ ಈ ಅವರ ಕ್ಷೇತ್ರದಲ್ಲೇ ಆಗುವಂಥದ್ದು ಬುಧನ ವಕ್ರಗತಿಯ ಪರಿಣಾಮ ಕುಂಭರಾಶಿಯು ಶನಿ ಮಹಾರಾಜರ ಸ್ವಕ್ಷೇತ್ರ. ಹಾಗಾಗಿ ಅಲ್ಲಿ ಕೆಲವೊಮ್ಮೆ ವಿಳಂಬಗಳಿಗೆ ಅಥವಾ ಚಾಲನೆ ಸಿಗ್ಬೋದು. ಹಾಗಾಗಿ ಈ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಬೇಕು. ಇನ್ನು ನಿಮಗೆ ಆರೋಗ್ಯ, ಹಣಕಾಸು ಅಥವಾ ಉದ್ಯೋಗ ಇತ್ಯಾದಿಗಳು ಯಾವುದೇ ರೀತಿಯ ತೊಂದರೆ ಕಂಟಗಳಿಲ್ಲ. ಎಲ್ಲ ವಿಚಾರವೂ ಸ್ವಲ್ಪ ಫಲಿತಾಂಶ ನಿಧಾನ ಆಗ್ಬೋದು. ಅಂದರೆ ಎಲ್ಲ ನಿಮ್ಮ ಔಟ್ಪುಟ್ ಅಥವಾ ರಿಸಲ್ಟ್ಗಳು ಸ್ವಲ್ಪ ನಿಧಾನ ಆಗುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲನ ಗಮನಿಸಿಕೊಂಡು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಬೋದು. ಇನ್ನು ವೃಷಭ ರಾಶಿಗೆ ಈ ಒಂದು ಚಲನೆ ನಿಮ್ಮ ಕರ್ಮಸ್ಥಾನದಲ್ಲಿ ಆಗುವಂಥದ್ದು ನಿಮಗೆ ನೇರವಾದ ಪರಿಣಾಮ ಅಂಥದ್ದೇನೂ ಇಲ್ಲ. ವಕ್ರಗತಿಯಿಂದ ನೇರವಾಗಿ ಅಂಥದ್ದೇನು ಕೆಟ್ಟ ಪರಿಣಾಮ ಇಲ್ಲ. ಪರೋಕ್ಷವಾಗಿ ಕೆಲವೊಮ್ಮೆ ಇಂತಹ ಪರಿಣಾಮ ಪರೋಕ್ಷ ಅಂದರೆ ಇಂಡೈರೆಕ್ಟ್ ಅಂತ, ಅದು ಯಾವುದೇ ರೀತಿಯ ಇಂಡೈರೆಕ್ಟ್ ಪರಿಣಾಮಗಳು ನಿಮ್ಮ ಮೇಲೆ ಆಗ್ಬೋದು. ಕರ್ಮಸ್ಥಾನದಲ್ಲಿ ಅಥವಾ ಬುಧನು ನಿಜವಾಗಿ ಉತ್ತಮ ಫಲನ ಕೊಡ್ತಾರೆ, ಆದರೆ ವಕ್ರಗತಿಯ ಕಾರಣವಾಗಿ ಆ ಕರ್ಮಸ್ಥಾನದ ಫಲವು ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಇರ್ಬೋದು. ಅಥವಾ ಕೆಲವೊಮ್ಮೆ ಮಾತಿನ ಚಕಮಕಿಗಳು ಬರುವಂಥದ್ದು, ವಾಗ್ವಾದ, ಕಲಹ, ಸಣ್ಣ ಪುಟ್ಟ ಕಾರಣಗಳಿಗೆ ನಿಮ್ಮ ಜೊತೆಗಾರರಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಮ ಒಂದು ಸಹೋದ್ಯೋಗಿಗಳಲ್ಲಿ ಏನಾದರೂ ಮಾತಿನ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ವಾಗ್ವಾದಗಳು ಬರುವಂಥದ್ದು ಅಷ್ಟೇ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಒತ್ತಡ, ಚಿಂತೆ ಹೆಚ್ಚಳಾಗುತ್ತೆ. ಈ ಒಂದು ಫೆಬ್ರವರಿ 26ರಿಂದ ಮಾರ್ಚ್ 21ರ ಅವಧಿಯಲ್ಲಿ ಮನಸ್ಸಲ್ಲಿ ಒತ್ತಡ, ಚಿಂತೆಗಳು ಹೆಚ್ಚಾಗುತ್ತೆ. ಜೊತೆಗೆ ಯಾವುದೇ ಕಾರ್ಯಗಳನ್ನು ಕೈ ಹಾಕಿದರೆ ಅದರಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಅಡೆತಡೆಗಳು ಅಥವಾ ಸಣ್ಣ ಪುಟ್ಟ ವಿಘ್ನಗಳು, ತೊಡಕುಗಳು ಬರ್ಬೋದಾಗಿದೆ. ಜೊತೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ, ಶೀತ, ನೆಗಡಿ, ಜ್ವರಗಳು, ಹವಾಮಾನ ವೈಪರೀತ್ಯದಿಂದ ಬರುವಂಥದ್ದು, ಜೊತೆಗೆ ಸುಸ್ತು, ಆಯಾಸ ಆಗುವಂಥದ್ದೆಲ್ಲ ಬರ್ಬೋದು. ಹಾಗಾಗಿ ಹೆಚ್ಚಿನೇನು ಅಡ್ಡ ಪರಿಣಾಮಗಳಿಲ್ಲ. ನಮಗೆ ತಾತ್ಕಾಲಿಕವಾದ ಕೆಲವೊಮ್ಮೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ, ಕೆಲವೊಂದು ಮನಸ್ಸಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗುವಂಥದ್ದು. ಹಾಗಾಗಿ ಮಾತು, ಮನಸ್ಸನ್ನು ನಿಯಂತ್ರಣ, ಬಾಂಧವ್ಯವನ್ನು ಸ್ವಲ್ಪ ಸರಿ ಇಟ್ಕೊಂಡ್ರೆ ಹೆಚ್ಚಿನೇನು ಅಡೆತಡೆಗಳಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದು. ವೃಷಭದವರು. ಮಿಥುನಕ್ಕೆ ನಿಮ್ಮ ರಾಶಿಯಾಧಿಪತಿ ಬುಧನೇ ಆಗಿದ್ದಾನೆ. ಯಾವಾಗ ರಾಶಿಯಾಧಿಪತಿಗೆ ವಕ್ರಗತಿ ಬರುತ್ತೆ ಅಂತಹ ರಾಶಿಗಳ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಈಗ ನಿಮಗೆ ವಾಸ್ತವವಾಗಿ ಇಲ್ಲಿ ನವಮದಲ್ಲಿ ಬುಧನು ಉತ್ತಮ ಫಲ ಕೊಡೋದಿಲ್ಲ, ಆದರೂ ಈಗ ಆತನಿಗೆ ವಕ್ರಗತಿ ಬಂದ ಕಾರಣ ಅಲ್ಲಿ ನಿಮಗೆ ಇನ್ನಷ್ಟು ಸ್ವಲ್ಪ ಅದೃಷ್ಟ ಕೈ ಕೊಡ್ಬೋದು. ಕೈಗೆ ಬಂದದ್ದು ಬಾಯಿಗೆ ಬರೋದಿಲ್ಲ. ಯಾವುದೇ ಕೆಲಸ ಕಾರ್ಯಗಳನ್ನು ಕೈ ಹಾಕಿದರೆ ಅಲ್ಲಿ ಏನಾದರೂ ತೊಡಕೊಂಡು ಬರುವಂಥದ್ದು, ಆದಾಯ ಕೊರತೆ ಆಗುವಂಥದ್ದು, ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ ಮಾಡೋರಿಗೆ ಅಲ್ಲಿ ಯಾವುದೇ ಕಾರಣದಿಂದ ನಷ್ಟ ಆಗುವಂಥದ್ದು, ಅಥವಾ ನಿಮ್ಮ ಉತ್ಪನ್ನಗಳಿಗೆ ಬೆಲೆ ಕುಸಿತ ಆಗುವಂಥದ್ದು, ಬೇಡಿಕೆ ಕುಸಿತ ಆಗುವಂಥದ್ದು, ಅಥವಾ ಆರ್ಡರ್ಗಳು ಕ್ಯಾನ್ಸಲ್ ಆಗುವಂಥದ್ದು, ಕಾಂಟ್ರಾಕ್ಟ್ಗಳು ಕ್ಯಾನ್ಸಲ್ ಆಗೋದು ಇತ್ಯಾದಿಗಳೆಲ್ಲ ಆಗುವಂಥದ್ದು. ಹಾಗೆಯೇ ಮನಸ್ಸಲ್ಲಿ ಸ್ವಲ್ಪ ನಿಮಗೆ ಖಿನ್ನತೆ, ಒತ್ತಡ, ಚಿಂತೆ ಎಲ್ಲ ಹೆಚ್ಚಳಾಗುತ್ತೆ. ಜೊತೆಗೆ ಆತಂಕ ಮತ್ತು ಭಯ ಹೆಚ್ಚಳಾಗುತ್ತೆ. ಹಾಗಾಗಿ ಅನೇಕ ರೀತಿಯ ನಿಮ್ಮ ವೈಯಕ್ತಿಕದ ಮೇಲೂ, ಮನಸ್ಸಿನ ಮೇಲೂ, ಜೊತೆಗೆ ಆರ್ಥಿಕತೆ ಅಂದರೆ ನಿಮ್ಮ ಒಂದು ಇನ್ಕಮ್ ಇತ್ಯಾದಿ ಸೋರ್ಸ್ಗಳ ಮೇಲೂ, ಉದ್ಯೋಗದ ಮೇಲೂ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಎಲ್ಲ ವಿಚಾರ ಸ್ವಲ್ಪ ನೀವು ತಾಳ್ಮೆಯನ್ನು ಕಾಯ್ದುಕೊಳ್ಬೇಕು. ಆತುರ ನಿರ್ಧಾರ ಬೇಡ. ಜೊತೆಗೆ ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ಒಪ್ಪಂದ, ಕಾಂಟ್ರಾಕ್ಟ್ ಸಹಿ ಮಾಡೋದು ಮುಂಚೆ ಎರಡೆರಡು ಬಾರಿ ಅದರ ಒಂದು ಪೂರ್ವಾಪರಗಳನ್ನು ವಿಚಾರಣೆ ಮಾಡಬೇಕು. ಅದರಲ್ಲಿರತಕ್ಕಂಥ ಏನೋ ನೆಗೆಟಿವ್ ಅಂಶಗಳು ನಿಮಗೆ ಮತ್ತೆ ಉರುಳಾಗ್ಬೋದು. ಹಾಗಾಗಿ ಆ ಬಗ್ಗೆ ಎಚ್ಚರವನ್ನು ಗಮನಿಸುವಂಥದ್ದು. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಅಥವಾ ಈ ಪರಿಹಾರಗಳನ್ನ ನೀವು ಮಾಡ್ಬೋದಾಗಿದೆ. ಮಿಥುನದವರು. ಕಟಕ ರಾಶಿಗೆ ಅಷ್ಟಮ 8ನೇ ಸ್ಥಾನ, ಅದು ರುಜುಗತಿಯಲ್ಲಿದ್ದಾಗಲೂ ನಿಮಗೆ ಅಷ್ಟೇನು ಉತ್ತಮ ಫಲ ಇಲ್ಲ, ಸಂಕಷ್ಟ ಫಲನೇ ಹೇಳಲ್ಪಟ್ಟಿತ್ತು. ಈಗ ವಕ್ರಗತಿಯಲ್ಲಿ ಬಂದಾಗಲೂ ಅದೇ ಸಂಕಷ್ಟ ಫಲ ಅಥವಾ ಅದಕ್ಕಿಂತಲೂ ಸ್ವಲ್ಪ ವ್ಯತಿರಿಕ್ತವಾದ ಸಂಕಷ್ಟ ಫಲಗಳು ನಿಮಗೆ ಆರೋಗ್ಯದಲ್ಲಿ ಬರ್ಬೋದು.
ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರ ಗಂಭೀರಬೇಕು. ಯಾಕಂದರೆ ನಿಮಗೆ ಇದೇ ಕಾಲದಲ್ಲಿ ಅಷ್ಟಮದಲ್ಲಿ ಇತರ ಗ್ರಹಗಳು ಇದ್ದಾವೆ. ರಾಹು ಅಷ್ಟಮದಲ್ಲಿ, ರವಿ ಅಷ್ಟಮದಲ್ಲಿ, ಮಂಗಳ ಅಷ್ಟಮದಲ್ಲಿ ಬರುವಂಥದ್ದು ಎಲ್ಲವೂ ಶುಕ್ರನ ಹೊರತುಪಡಿಸಿ ಶುಕ್ರ ಮತ್ತು ಚಂದ್ರರು ಅಷ್ಟಮದಲ್ಲಿದ್ದರೂ ಅವರು ಕೆಟ್ಟ ಪರಿಣಾಮ ಕೊಡೋದಿಲ್ಲ. ಉಳಿದ ಎಲ್ಲ ಗ್ರಹಗಳು ಅಷ್ಟಮದಲ್ಲಿ ಬಂದಾಗ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ವ್ಯಕ್ತಿತ್ವದ ಮೇಲೆ, ಬಾಂಧವ್ಯದ ಮೇಲೆ ಎಲ್ಲದರ ಮೇಲೂ ಅಡ್ಡ ಪರಿಣಾಮ ಬೀರ್ತಾರೆ. ಹಾಗಾಗಿ ನಿಮಗೆ ತನುಮನ ಧನದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಎಲ್ಲ ವಿಚಾರದಲ್ಲಿ ನೀವು ಅಂದುಕೊಂಡಂತೆ ಎಲ್ಲ ವಿರುದ್ಧ ಪರಿಣಾಮಗಳು ಆಗುವಂಥದ್ದು. ಇದಕ್ಕಿದ್ದಂತೆ ಆರೋಗ್ಯ ಹದಗೆಡ್ಬೋದು. ಆಸ್ಪತ್ರೆ ಖರ್ಚು ಜೊತೆಗೆ ಔಷಧದ ಖರ್ಚುಗಳು ಬರುವಂಥದ್ದು, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು. ಬಾಂಧವ್ಯದಲ್ಲಿ ನಿಮಗೆ ಅನೇಕ ರೀತಿಯ ಕೊರತೆಗಳು ಬರೋದು. ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದರರ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ ಇಂತಹ ಒಂದು ಬಾಂಧವ್ಯ ಕೊರತೆ, ಜೊತೆಗೆ ಮನಸ್ಸಲ್ಲಿ ಭೀತಿ ಅಥವಾ ಭಯ ಉಂಟಾಗುತ್ತೆ. ಜೊತೆಗೆ ಇದೇ ಕಾಲದಲ್ಲಿ ನಮಗೆ ಗುಪ್ತ ಶತ್ರುಗಳ ಕಾಟ, ಕೆಲಸ ಕಾರ್ಯಗಳು ಆದಂತೆ ಪರಸ್ಪರ ಅಲೆದಾಡುವಂಥ ಪರಿಸ್ಥಿತಿ ಎಲ್ಲ ಬರುವಂಥದ್ದು. ಹಾಗಾಗಿ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಖಂಡಿತ ಮುನ್ನೆಚ್ಚರಿಕೆ ಜಾಸ್ತಿ ಬೇಕು. ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮ ಹೆಚ್ಚು ಇರುತ್ತೆ. ಹಾಗಾಗಿ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಅಥವಾ ಪರಿಹಾರಾದಿಗಳನ್ನು ಅನುಸರಿಸಬಹುದು ಕಟಕದವರು. ಇನ್ನು ಸಿಂಹರಾಶಿಗೆ ಸಪ್ತಮದಲ್ಲಿ ಆಗುವಂಥ ಪರಿವರ್ತನೆ ರುಜುಗತಿಯಲ್ಲಿದ್ದಾಗಲೂ ನಿಮಗೆ ವ್ಯತಿರಿಕ್ತ ಆಗಿತ್ತು. ಈಗಲೂ ಇನ್ನಷ್ಟು ವ್ಯತಿರಿಕ್ತ ಆಗುವಂತಹ ಸಾಧ್ಯತೆ ವಕ್ರಗತಿಯಲ್ಲಿ ಬಂದಾಗ ಅಲ್ಲಿ ನಿಮ್ಮ ವಿಶೇಷವಾಗಿ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ಪತಿ ಪತ್ನಿಯರ ಬಾಂಧವ್ಯ, ಸಹೋದರರ ಬಾಂಧವ್ಯ, ಅದರಲ್ಲಿ ಬಾಂಧವ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುವಂಥದ್ದು. ಮಾತಿನ ಚಕಮಕಿ, ಕಲಹ ಆಗುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಕೈ ಹಾಕಿದಲ್ಲಿ ಹಾನಿ ಅಂದರೆ ತೊಂದರೆ ಈಡಾಗುವಂಥದ್ದು, ಅಥವಾ ನೀವು ಏನು ಮಾಡಲಿಕ್ಕೆ ಹೋದರೆ ಅದರೆಲ್ಲ ಉಲ್ಟಾ ಹೊಡೆಯುವಂಥದ್ದು, ಅಥವಾ ಕೆಲಸ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ, ಇಲ್ಲೇ ನೀವು ದಾಖಲೆ ಇತ್ಯಾದಿಗಳಿಗೆ ಪ್ರಯತ್ನ ಪಟ್ಟರೆ ಆ ಕೆಲಸ ಕಾರ್ಯಗಳು ಆಗದಿರುವಂಥದ್ದು, ಅಥವಾ ಅಲ್ಲಿ ನೌಕರರ ಜೊತೆಗೆ ಮೇಲಾಧಿಕಾರಿಗಳ ಜೊತೆ ನಿಮಗೆ ವಾಗ್ವಾದ ಆಗುವಂಥದ್ದು, ಅವರ ಜೊತೆಗೆ ನಿಮಗೆ ಕಲಹ ಮಾಡುವಂಥ ಪರಿಸ್ಥಿತಿ ಎಲ್ಲ ಬರುವಂಥದ್ದು. ಮನೆಯಲ್ಲಿ ಹಾಗೆ ಮಾತಿನ ಚಕಮಕಿ ಹೆಚ್ಚಾಗುತ್ತೆ. ತಂದೆ ಮಕ್ಕಳದ್ದು ಅಥವಾ ಪತಿ ಪತ್ನಿಯರ ಬಾಂಧವ್ಯದಲ್ಲಿ ಸ್ವಲ್ಪ ಅನೇಕ ರೀತಿಯ ವಾಗ್ವಾದ ಕಲಹ ಬರುತ್ತೆ. ಭೂಮಿ ವಿವಾದ, ಹಣಕಾಸಿನ ವಿವಾದ ಎಲ್ಲ ಸ್ವಲ್ಪ ಈಗ ಭುಗಿಲೇಳುತ್ತೆ. ಹಾಗೆ ಹಳೆಯ ಯಾವುದೇ ವಿಚಾರಗಳು ಈಗ ಮತ್ತೆ ಜಗಳ ಅಥವಾ ಕಲಹಕ್ಕೆ, ಕದನಕ್ಕೆ ಕಾರಣ ಆಗುತ್ತೆ. ಹಾಗೆ ಅಷ್ಟೊಂದು ಉತ್ತಮವಾದ ಪರಿಣಾಮ ಹೇಳಲ್ಪಡೋದಿಲ್ಲ. ನೀವು ಮನಸ್ಸು, ಮಾತು, ಬಾಂಧವ್ಯವನ್ನು ಸರಿಯಾಗಿ ಖಂಡಿತ ಇಟ್ಕೋಬೇಕು. ಹಣಕಾಸು, ಆರೋಗ್ಯಕ್ಕೆ ಅಂಥದ್ದೇನೂ ತೊಂದರೆಗಳು ಬರೋದಿಲ್ಲ. ಆದರೆ ಮಾತು, ನಡವಳಿಕೆ, ಬಾಂಧವ್ಯನ ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು. ಸಿಂಹದವರು ಕೊನೆಗೆಳತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ಸಿಂಹದವರು. ಇನ್ನು ಕನ್ಯಾ ರಾಶಿ, ನಿಮ್ಮ ರಾಶಿಯಾಧಿಪತಿಗೆ ವಕ್ರತೆ ಬಂದಿದೆ. ಮಿಥುನ ಮತ್ತು ಕನ್ಯಾಗೆ ಅಧಿಪತಿ ಬುಧನೇ ಆಗಿರೋ ಕಾರಣ ನಿಮ್ಮ ರಾಶಿಯಾಧಿಪತಿಗೆ ವಕ್ರ ಬಂದಾಗ ನಿಮ್ಮ ಮೇಲೆ ಅದರ ಒಂದು ಗಂಭೀರ ಪರಿಣಾಮ ಇದ್ದೇ ಇರುತ್ತೆ. ಈಗಾಗಲೇ ನಿಮಗೆ ಷಷ್ಠದಲ್ಲಿ ಒಳ್ಳೆಯ ಫಲವನ್ನು ಕೊಡಬೇಕಾಗಿತ್ತು. ರುಜುಗ್ ಮಾರ್ಗದಲ್ಲಿ ಒಳ್ಳೆಯ ಫಲವನ್ನು ಕೊಟ್ಟಿದ್ದ ಬುಧ ಈಗ ತಾನು ವಕ್ರಗತಿಗೆ ಬಂದಾಗ ನಿಮಗೆ ಅದರ ವಿರುದ್ಧ ಪರಿಣಾಮಗಳು ಆಗುವಂಥದ್ದು, ಶತ್ರು ಪೀಡೆಗಳು ಬರುವಂಥದ್ದು, ಅನೇಕ ರೀತಿಯ ನಿಮಗೆ ಅಡೆತಡೆಗಳು, ವಿಘ್ನಗಳು ಬರುವಂಥದ್ದು, ಮನಸ್ಸಲ್ಲಿ ಚಿಂತೆ ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವರಿಗೆ ಸ್ಥಾನ ಚಲನೆ ಅಂದರೆ ಟ್ರಾನ್ಸ್ಫರ್ ಆಗೋದಾಗಲಿ, ಅಥವಾ ಮನೆ ಅಥವಾ ವಾಸಸ್ಥಳ, ಉದ್ಯೋಗ ಬದಲಿಸುವಂಥ ಪ್ರಮೇಯಗಳು ಬರುವಂಥದ್ದು, ಮನಸ್ಸಲ್ಲಿ ಆತಂಕ, ಚಿಂತೆ, ಭಯ ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವರಿಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಒತ್ತಡ ಹೆಚ್ಚಳ ಆಗುತ್ತೆ. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಚಿಂತೆ ಅಥವಾ ಒತ್ತಡ, ಆತಂಕ ಎಲ್ಲ ಹೆಚ್ಚಳ ಆಗುತ್ತೆ. ಅದನ್ನು ಹಾಗಾಗಿ ನೀವು ಮನೋನಿಯಂತ್ರಣ, ಮಾತನ್ನು ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾರು ನಿಮಗೆ ಶತ್ರುಗಳು, ಮಿತ್ರರು ಅನ್ನೋದನ್ನು ಅರಿತುಕೊಳ್ಬೇಕು. ಯಾಕಂದರೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ನಿಮಗೆ ಈಗ ಒಂದು ಸವಾಲಾಗ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಕನ್ಯಾದವರಿಗೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡ್ಬೋದು ಕನ್ಯಾದವರು. ತುಲಾರಾಶಿಗೆ ಪಂಚಮದಲ್ಲಿ ಆಗುವಂಥ ಪರಿವರ್ತನೆ ಇದನ್ನು ನಿಮಗೆ ಮಿಶ್ರ ಫಲದ ಸೂಚನೆ ಇರುತ್ತೆ. ಅಲ್ಲಿ ವೈಯಕ್ತಿಕವಾಗಿ ನಿಮಗೆ ಸ್ವಲ್ಪ ವೈಯಕ್ತಿಕ ಜೀವನದಲ್ಲಿ, ಬಾಂಧವ್ಯದಲ್ಲಿ ಸ್ವಲ್ಪ ತುಂಬ ವ್ಯತ್ಯಾಸಗಳು ಬರ್ಬೋದು. ಆದರೆ ನಿಮ್ಮ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಹಣಕಾಸು, ಆರೋಗ್ಯಕ್ಕೆ ಬುಧನು ಅಂತ ಯಾವುದೇ ಅಡ್ಡ ಪರಿಣಾಮ ಕೊಡೋದಿಲ್ಲ. ಇಲ್ಲಿ ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ ಅಂಶಗಳು ಜಾಸ್ತಿ ಆಗುತ್ತೆ. ಋಣಾತ್ಮಕ ಚಿಂತನೆ, ನಕಾರಾತ್ಮಕ ಭಾವನೆ, ನಾಸ್ತಿಕ ಬುದ್ಧಿ, ಇತರರ ಜೊತೆಗೆ ಕಲಹ ಆಡುವಂಥ ಬುದ್ಧಿ, ಇತರನ್ನು ವಿರೋಧಿಸುವಂಥ ಬುದ್ಧಿ ಎಲ್ಲ ಬರುತ್ತೆ. ಹಾಗಾಗಿ ಮನಸ್ಸು, ಮಾತನ್ನು ನಿಯಂತ್ರಣಗೊಳಿಸಬೇಕು. ಜೊತೆಗೆ ಇದೇ ಕಾಲದಲ್ಲಿ ನಿಮಗೂ ನಿಮ್ಮ ಕಿರಿಯ ವಯಸ್ಸಿನವರ ಮಧ್ಯೆಯೂ ಸ್ವಲ್ಪ ಜಗಳ, ಕಲಹ ಬರುತ್ತೆ. ಕಿರಿಯರಿಂದ ನಿಮಗೆ ಅವಮಾನ, ಕಿರಿಯರಿಂದ ನಿಮಗೆ ಕಲಹ, ಕದನ, ಅಥವಾ ಕಿರಿಯರಿಂದ ನಿಮಗೆ ಏನಾದರೂ ಅಪಚಾರಗಳು ಅಂದರೆ ನಿಮ್ಮವರ ದೂರನ್ನು ಕೊಡೋದು ಇತ್ಯಾದಿಗಳಾಗ್ತದೆ. ಮನೆಯಲ್ಲೂ ಆಗ್ಬೋದು, ಅಥವಾ ವೃತ್ತಿ ಉದ್ಯೋಗ ಜಾಗದಲ್ಲಿ ನಿಮ್ಮ ಜೂನಿಯರ್ಗಳಿಂದಲೂ ಆಗ್ಬೋದು. ಹಾಗಾಗಿ ಇಲ್ಲಿ ಸ್ವಲ್ಪ ಎಚ್ಚರದ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಮುಂಚೆ ಅದರಲ್ಲಿ ಸಾಧಕ ಬಾಧಕಗಳನ್ನು ಗಮನಿಸಬೇಕು. ಜೊತೆಗೆ ಅಲ್ಲಿ ನಿಮ್ಮ ಒಂದು ಕೆಲವರು ವಿರುದ್ಧವಾಗಿ ಕೆಲವು ಸಂಚನ್ನು ಮಾಡುವಂಥದ್ದಾಗಲಿ, ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ, ಅವಮಾನ ಮಾಡುವಂಥದ್ದಾಗಲಿ ಇರುತ್ತೆ. ವಿಶೇಷವಾಗಿ ಈಗಿನ ಸಾಮಾಜಿಕ ಜಾಲತಾಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿರುದ್ಧ ಏನಾದರೂ ಪೋಸ್ಟ್ ಹಾಕೋದು, ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು, ಮುಂತಾದ ಘಟನೆಗಳು ಆಗ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸುವಂಥದ್ದು. ಜೊತೆಗೆ ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕಾಗುತ್ತೆ. ಮಾತಿನಲ್ಲಿ ನೀವು ನಿಮ್ಮ ಮಾತಿನಿಂದಲೇ ನೀವು ನಮಗೆ ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆಗಳು ನೀವು ಸಹ ಮಾಡ್ಬೋದು ತುಲಾದವರು. ಇನ್ನು ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನದಿಂದ ಆಗುವಂಥ ಪರಿವರ್ತನೆ ಉತ್ತಮವಾದ ಪರಿಣಾಮ ರುಜುಗತಿಯಲ್ಲಿ ಬುಧ ಕೊಟ್ಟಿದ್ದ. ಆದರೆ ಈಗ ಆ ಪರಿಣಾಮ ವಿರುದ್ಧವಾಗಿ ಆಗ್ತಾಯಿದೆ.
ಅಲ್ಲಿ ನಿಮಗೆ ಅವಕಾಶದ ಕೊರತೆ ಆಗುತ್ತೆ ಅಥವಾ ಅವಕಾಶಗಳು ತಪ್ಪಿ ಹೋಗುವಂಥದ್ದು, ಕೈಗೆ ಬಂದದ್ದು ಬಾಯಿಗೆ ಬರದೆ ಹೋಗುವಂಥದ್ದು, ಜೊತೆಗೆ ನಂಬಿಕೆ ದ್ರೋಹದ ಘಟನೆ ಆಗುತ್ತೆ. ಅಂದರೆ ನಿಮಗೆ ಇತರರು ಯಾರು ನಂಬಿಸಿ ನಿಮಗೆ ಮೋಸ ಮಾಡೋದು, ಅಥವಾ ಇಷ್ಟು ದಿನ ನಿಮ್ಮಲ್ಲಿ ಚೆನ್ನಾಗಿದ್ದಂಥ ವ್ಯಕ್ತಿಗಳು ಈಗ ನಿಮ್ಮಿಂದ ದೂರಾಗಿ ನಿಮ್ಮ ವಿರುದ್ಧವಾದ ಒಂದು ಸಂಚನ್ನು ಮಾಡೋದು, ಅಥವಾ ನಿಮ್ಮ ವಿರುದ್ಧ ಏನಾದರೂ ದೂರನ್ನು ಕೇಸನ್ನು ಕಂಪ್ಲೇಂಟನ್ನು ಮಾಡೋದು. ಜೊತೆಗೆ ಕೆಲವೊಬ್ಬರಿಗೆ ಕಾನೂನಿನ ಕುಣಿಕೆ ಬರ್ಬೋದು, ಅಂದರೆ ನಿಮ್ಮ ಮೇಲೆ ಯಾವುದಾದ್ರೂ ಒಂದು ಕೇಸುಗಳು ಬರುತ್ತೆ, ವಿಶೇಷವಾಗಿ ವಿರುದ್ಧ ಲಿಂಗದವರಿಂದ ನಿಮ್ಮ ಮೇಲೆ ದೂರ ಬರೋದು, ಕಂಪ್ಲೇಂಟ್ ಮಾಡೋದೆಲ್ಲ ಆಗುತ್ತೆ. ಒಂದು ವೃತ್ತಿ ಜಾಗದಲ್ಲಿ ಹಾಗೆ ನಿಮ್ಮ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಅಂದರೆ ಶಿಸ್ತು ಕ್ರಮ ಅಂತ ಹೇಳಿ ಅವೆಲ್ಲ ಬರುವಂಥದ್ದು. ಇನ್ನು ಕೆಲವರಿಗೆ ನೋಟಿಸ್ಗಳು ಅಥವಾ ಸರ್ಕಾರದಿಂದ ಏನೋ ನೋಟಿಸು ದಂಡನೆಗಳು ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಮನಸ್ಸಿಗೆ ಒತ್ತಡ, ಚಿಂತೆ, ಭಯ, ಆತಂಕ, ಅಂದರೆ ಏನಾಗುತ್ತೆ ಅನ್ನೋದನ್ನು ಆತಂಕ, ಚಿಂತೆ ಎಲ್ಲ ಹೆಚ್ಚಳ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಮಾತು, ನಡವಳಿಕೆ, ಬಾಂಧವ್ಯ ಇದನ್ನು ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು. ಹಾಗಾಗಿ ವೃಶ್ಚಿಕದವರು ಕೊನೆಗೆ ಹೇಳಿದಕ್ಕಂಥ ಬುಧನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ, ಬಾಂಧವ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಅದರಲ್ಲಿ ಶತ್ರು ಪೀಡೆಗಳ ಕಾಟ ಹೆಚ್ಚಾಗ್ಬೋದು, ಮನೆ ಮಂದಿಯಲ್ಲಿ ವಿರೋಧಗಳು ಹೆಚ್ಚಾಗುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಕಲಹ ಕದನಗಳು ಹೆಚ್ಚಳ ಬರುವಂಥದ್ದು, ಸೋದರ ಸೋದರಿಯರ ಮಧ್ಯೆ ಕದನಗಳು ಬರ್ಬೋದು, ಅಥವಾ ನಿಮ್ಮ ಮನೆ ಇತರ ಸದಸ್ಯರಿಗೆ ಅವರಿಗೂ ಭಿನ್ನಾಭಿಪ್ರಾಯ ಬರುವಂಥದ್ದು, ನಿಮ್ಮ ನಿರ್ಧಾರ ಅವರಿಗೆ ಅಪತ್ಯ ಆಗೋದು, ಅಥವಾ ಅವರ ಏನಾದರೂ ಒಂದು ಮಾತು ಅಥವಾ ನಿರ್ಧಾರ ನಿಮಗೆ ಅಪತ್ಯ ಆಗುವಂಥದ್ದು, ಮುಂತಾದ ಘಟನೆಗಳು ಪರಸ್ಪರ ಭಿನ್ನಾಭಿಪ್ರಾಯ ಅಂತ ಹೇಳ್ತಾರೆ. ಅಂಥ ಭಿನ್ನಾಭಿಪ್ರಾಯಗಳು ಈಗ ಹೆಚ್ಚಳ ಆಗುತ್ತೆ. ಜೊತೆಗೆ ಮನಸ್ಸಲ್ಲಿ ನಿಮಗೆ ಈಗ ಸಂಶಯ, ಅನುಮಾನ, ಆತಂಕ, ಚಿಂತೆ, ಒತ್ತಡ ಇವೆಲ್ಲ ಮಾಡುತ್ತೆ. ಮನಸ್ಸಲ್ಲಿ ನಾನಾ ರೀತಿಯ ಒಂದು ಕಲಹ ಅಥವಾ ಮನಸ್ಸಲ್ಲೇ ಒಂದು ಕ್ಲಾಶ್ ಅಥವಾ ವಾರ್ಗಳಾಗ್ತವೆ. ಹಾಗಾಗಿ ಮನೋದಲ್ಲಿ ಆಗುವಂಥ ಪರಿವರ್ತನೆ ನೀವು ಸ್ವಲ್ಪ ಮನೋನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾರಲ್ಲೋ ನೀವು ಮಾತು, ನಡವಳಿಕೆ, ಬಾಂಧವ್ಯದಲ್ಲಿ ಅಥವಾ ಯಾವುದೇ ರೀತಿಯ ನಿಮ್ಮ ಒಪ್ಪಂದ, ಸಹಿ ಇತ್ಯಾದಿಗಳನ್ನು ಸಹ ಸ್ವಲ್ಪ 2 ಬಾರಿ ಅದನ್ನು ವ್ಯವಧಾನದಿಂದ ತಾಳ್ಮೆಯಿಂದ ಗಮನಿಸಿಕೊಂಡು ನೀವು ಸಹಿ ಮಾಡುವಂಥದ್ದನ್ನು ಮಾಡಬೇಕಾಗುತ್ತೆ. ಆತುರ ನಿರ್ಧಾರ ಬೇಡ. ಅದೇ ರೀತಿ ಗುಪ್ತ ಶತ್ರುಗಳಿಂದ ನಿಮಗೆ ಏನಾದರೂ ತೊಂದರೆಗಳಾಗುವಂಥದ್ದಿರುತ್ತೆ. ಆ ಗುಪ್ತ ಶತ್ರುಗಳ ಬಗ್ಗೆಯೂ ಮುನ್ನೆಚ್ಚರವಾಗಿರಬೇಕು. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ಧನುರಾಶಿಯವರಿಗೆ ಅವರ ವ್ಯಾಪಾರ, ಉದ್ಯೋಗ, ಹಣಕಾಸು ಅಥವಾ ಆರೋಗ್ಯಕ್ಕೆ ಏನೂ ಅಡ್ಡ ಪರಿಣಾಮದಿಲ್ಲ. ಇದು ನಿಮ್ಮ ಮಾತು, ನಡವಳಿಕೆ, ಬಾಂಧವ್ಯ ಇವೆಲ್ಲ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ. ಇನ್ನು ಮಕರ ರಾಶಿಗೆ ಇಲ್ಲಿ ನಿಮ್ಮ ಧನಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಕಾರಣ ಹಿಂದೆ ನಿಮಗೆ ರುಜುಗತಿಯಲ್ಲಿ ಬುಧನು ಉತ್ತಮವಾಗಿ ಧನ ಲಾಭವನ್ನು, ಯಶವನ್ನು, ಲಾಭವನ್ನು, ಸುಖವನ್ನೆಲ್ಲ ಕೊಟ್ಟಿದ್ದ. ಆದರೆ ಈಗ ಆತನಿಗೆ ವಕ್ರಗತಿ ಬಂದಿರೋ ಕಾರಣ ನಿಮಗೆ ಅದೆಲ್ಲ ವಿರುದ್ಧವಾಗಿ ಆಗ್ಬೋದು. ಅಂದರೆ ಖರ್ಚು ಜಾಸ್ತಿ ಆಗುವಂಥದ್ದು, ಆದಾಯ ಕೊರತೆ ಆಗ್ಬೋದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಬರಬೇಕಾದ ಹಣ ಇನ್ನೂ ವಿಳಂಬ ಆಗುವಂಥದ್ದು. ಇನ್ನು ಯಾವುದಾದ್ರೂ ನಿಮ್ಮ ವ್ಯವಹಾರ, ವ್ಯಾಪಾರ, ಉದ್ಯೋಗ ಇತ್ಯಾದಿಗಳು ಪ್ರಯತ್ನ ಪಟ್ಟರೆ ಅಲ್ಲಿ ನೀವು ಅಂದುಕೊಂಡಂಥ ವ್ಯವಹಾರಗಳು ಅಲ್ಲಿ ಆಗದೆ ಹೋಗುವಂಥದ್ದು, ಅಥವಾ ಪೋಸ್ಟ್ಪೋನ್ ಆಗೋದು, ಕ್ಯಾನ್ಸಲೇಷನ್ ಆಗೋದು ಇತ್ತೆಲ್ಲ ಆಗುತ್ತೆ. ಇನ್ನೇನಾದರೂ ಕಾಂಟ್ರ್ಯಾಕ್ಟು ಅಥವಾ ಅಗ್ರಿಮೆಂಟು ಇತ್ಯಾದಿಗಳೆಲ್ಲ ಅದು ನಿಮಗೆ ಸರಿಯಾದ ಸಮಯದಲ್ಲಿ ಆಗದೆ ಹೋಗುವಂಥದ್ದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಅವೆಲ್ಲವೂ ವಿಳಂಬ ಆಗುವಂಥದ್ದು. ಮನಸ್ಸಿಗೆ ನಿರಾಸೆ ಆಗುವಂಥ ಘಟನೆ, ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ವಾಗ್ವಾದ, ಕಲಹ ಆಗುವಂಥದ್ದು, ಅಥವಾ ಬಂಧು ಮಿತ್ರರಲ್ಲಿ ನಿಮಗೇನಾದರೂ ಅಪಚಾರ, ಅವಮಾನ ಆಗುವಂಥ ಘಟನೆ, ಮನಸ್ಸಲ್ಲಿ ಚಿಂತೆ, ಆತಂಕ ಹೆಚ್ಚಳ ಎಲ್ಲ ಆಗ್ಬೋದು. ಹಾಗಾಗಿ ಇಲ್ಲಿ ವೈಯಕ್ತಿಕವಾಗಿಯೂ ಜೊತೆಗೆ ಆರ್ಥಿಕವಾಗಿಯೂ ಅಂದರೆ ಹಣಕಾಸಿನ ಮೇಲೆ ತುಂಬ ಅಡ್ಡ ಪರಿಣಾಮ ಬುಧನ ವಕ್ರಗತಿ ಬೀಳುತ್ತೆ. ಹಾಗಾಗಿ ನೀವು ಹಣಕಾಸಿನ ವಿಚಾರ, ಮಾತುವಿನ ವಿಚಾರ, ಬಾಂಧವ್ಯದ ವಿಚಾರ ಸ್ವಲ್ಪ ತುಂಬ ಮುನ್ನೆಚ್ಚರಿಕೆಯಿಂದ ಇರಬೇಕು ಮಕರದವರು. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಅನುಸರಿಸಬಹುದು ಮಕರದವರು. ಇನ್ನು ಕುಂಭರಾಶಿ ಜನ್ಮದಲ್ಲಿ ಆಗುವಂಥ ಬುಧನ ಪರಿವರ್ತನೆ ಹಿಂದೆ ರುಜುಗತಿಯಲ್ಲಿದ್ದಾಗಲೂ ನಿಮಗೆ ವಿರೋಧನೇ ಇತ್ತು. ಈಗ ವಕ್ರಗತಿಯಲ್ಲೂ ಅಂಥ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಅಲ್ಲಿ ಅನೇಕ ರೀತಿಯ ನಿಮಗೆ ಆರೋಗ್ಯದ ಮೇಲೆ ಸಣ್ಣ ಅಡ್ಡ ಪರಿಣಾಮ ಬರ್ಬೋದು. ನೀರಿನಿಂದ, ಗಾಳಿಯಿಂದ, ಹವಾಮಾನದಿಂದ ಅಥವಾ ಆಹಾರ ದೋಷದಿಂದ ಆರೋಗ್ಯದಲ್ಲಿ ಏರ್ಪಡ್ಬೋದು. ಅಥವಾ ಈಗಾಗಲೇ ಅನಾರೋಗ್ಯದ ಹಿನ್ನೆಲೆ ಉದಾಹರಣೆಗೆ BP, ಶುಗರು, ಆಸ್ತಮಾ, ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಆರ್ಥರೈಟಿಸ್ ಮುಂತಾದ ಸಮಸ್ಯೆ ಇದ್ದವರಿಗೆ ಈ ವಕ್ರಗತಿಯ ಕಾಲದಲ್ಲಿ ಅವೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು. ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಸ್ಕಿನ್ ರ್ಯಾಷಸ್ ಅಂದರೆ ಚರ್ಮದ ಏನಾದರೂ ಸೋಂಕುಗಳು, ಚರ್ಮದ ಏನಾದರೂ ತುರಿಕೆ ಅಂಥವುಗಳು ಸ್ವಲ್ಪ ಬರ್ಬೋದು. ಹಾಗಾಗಿ ಅನೇಕ ಅಡ್ಡ ಪರಿಣಾಮಗಳು ಆಗ್ಬೋದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಅಜೀರ್ಣದ ಸಮಸ್ಯೆ ಇವೆಲ್ಲ ಬರುವಂಥದ್ದು. ಹಾಗಾಗಿ ಇವೆಲ್ಲ ಆರೋಗ್ಯದ ಕಡೆ ಖಂಡಿತ ಗಮನ ಬೇಕು ಕುಂಭರಾಶಿಯವರಿಗೆ ಜನ್ಮದಲ್ಲಿ ಆಗುವಂಥ ವಕ್ರಗತಿಯ ಪರಿಣಾಮವಾಗಿ. ಜೊತೆಗೆ ಆಸ್ಪತ್ರೆ ಖರ್ಚು, ಔಷಧ ಖರ್ಚು ಎಲ್ಲ ಬರುವಂಥದ್ದು. ವ್ಯಾಪಾರ, ಉದ್ಯೋಗದಲ್ಲಿ ಮಾಡೋರಿಗೆ ಅದರಲ್ಲಿ ಸ್ವಲ್ಪ ಹಿನ್ನಡೆ ಬರ್ಬೋದು. ಅಥವಾ ನಿಮಗೆ ಇದ್ದಕ್ಕಿದ್ದಂತೆ ಉದ್ಯೋಗದಲ್ಲಿ ಏನಾದ್ರು ನಿಮ್ಮ ಮೇಲೆ ಇದ್ದರೂ ಆ್ಯಕ್ಷನ್ಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಅವರ ಮೇಲೆ ಶಿಸ್ತು ಕ್ರಮ, ಡಿಸಿಪ್ಲಿನ್ ಆ್ಯಕ್ಷನ್ ಎಲ್ಲ ಬರುವಂಥದ್ದು. ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಸ್ವಲ್ಪ ನಿಧಾನಗತಿ ಅಥವಾ ವಿಳಂಬ ಆಗುವಂಥದ್ದು. ಮನಸ್ಸಲ್ಲಿ ನಾನಾ ಚಿಂತೆ, ವ್ಯಥೆ ಅಥವಾ ಭಯಗಳು ನಿಮಗೆ ಕಾಡುತ್ತೆ. ಹಾಗಾಗಿ ಆರೋಗ್ಯದ ಮೇಲೂ, ಮನಸ್ಸಿನ ಮೇಲೂ, ಜೊತೆಗೆ ಹಣಕಾಸಿನ ಮೇಲೂ ಎಲ್ಲದರ ಮೇಲೆ ಅಡ್ಡ ಪರಿಣಾಮ, ತನುಮನ ಧನದ ಮೇಲೆ ಅಡ್ಡ ಪರಿಣಾಮ ಈ ಕುಂಭರಾಶಿಯವರಿಗೆ. ಜೊತೆಗೆ ಇದೇ ಕಾಲದಲ್ಲಿ ಜನ್ಮದಲ್ಲಿ ಇತರ ಗ್ರಹಗಳು ಅಂದರೆ ಇಲ್ಲಿ ರಾಹು, ರವಿ ಅಥವಾ ಮಂಗಳ ಎಲ್ಲ ಇರುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಶುಕ್ರನ ಹೊರತುಪಡಿಸಿ ಇತರ ಎಲ್ಲ ಗ್ರಹಗಳು ನಿಮಗೆ ಅಲ್ಲಿ ವಿರುದ್ಧವನ್ನೇ ಕೊಡ್ತಾ ಇರ್ತಾರೆ. ಹಾಗಾಗಿ ಈ ಕಾಲದಲ್ಲಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಕುಂಭರಾಶಿಯವರು. ಜೊತೆಗೆ ಮನೆಯಲ್ಲಿ ಪರಸ್ಪರ ಕಲಹ, ವಾಗ್ವಾದ ಹೆಚ್ಚಾಗುತ್ತೆ. ದಂಪತಿಗಳ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದರರ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ ಸಹ ವಾಗ್ವಾದ ಕಲಹಗಳು ಬರ್ತವೆ. ಹಾಗೆ ಕುಂಭರಾಶಿಯವರಿಗೆ ಸ್ವಲ್ಪ ಖಂಡಿತ ಹೆಚ್ಚಿನ ಒಂದು ಎಚ್ಚರಿಕೆ, ಮುನ್ನೆಚ್ಚರಿಕೆ ಕ್ರಮ, ಸುರಕ್ಷಾ ಕ್ರಮ, ಜೊತೆಗೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಅಥವಾ ಪರಿಹಾರಗಳನ್ನು ಅನುಸರಿಸಬೇಕಾಗುತ್ತೆ ಕುಂಭದವರು.
ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಅಥವಾ 12ನೇ ಮನೆಯಲ್ಲಿ ಆಗುವಂತಹ ಪರಿಣಾಮ ಇದು ನಿಮಗೆ ಹಿಂದೆನೂ ಅಷ್ಟು ಉತ್ತಮ ಇರಲಿಲ್ಲ, ರುಜುಗತಿಯಲ್ಲೂ ಉತ್ತಮ ಇರಲಿಲ್ಲ, ವಕ್ರಗತಿಯಲ್ಲೂ ಅದೇ ರೀತಿಯ ಒಂದು ನಿಮಗೆ ನಷ್ಟದ ಪರಿಣಾಮಗಳು ಉಂಟಾಗ್ಬೋದು. ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳು ಈ ಬುಧನ ವಕ್ರಗತಿಯಲ್ಲಿ ಆಗುವಂಥದ್ದು, ಅಥವಾ ಕೊನೆಯ ಕ್ಷಣದಲ್ಲಿ ಏನಾದರೂ ಅಗ್ರಿಮೆಂಟ್ಗಳು ಇತ್ಯಾದಿಗಳನ್ನು ರದ್ದಾಗುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಇತ್ಯಾದಿ ಮಾಡೋರಿಗೆ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು, ಅಥವಾ ಯಾವುದೇ ಮಾಡಿದಂಥ ಒಪ್ಪಂದ ಅವೆಲ್ಲ ಕ್ಯಾನ್ಸಲೇಷನ್ ಆಗುವಂಥದ್ದು. ಜೊತೆಗೆ ಇನ್ನಿತರ ಬೇರೆ ವ್ಯಾಪಾರ ಉದ್ಯಮ ಮಾಡೋರಿಗೆ, ಕೃಷಿ ಚಟುವಟಿಕೆ ಮಾಡಿ ಅವರ ಉತ್ಪನ್ನಗಳಿಗೆ ಬೇಡಿಕೆ ಕುಸಿತ ಆಗುವಂಥದ್ದು, ಅಥವಾ ಅವರಿಗೆ ಇದ್ದಂತಹ ಒಂದು ಆರ್ಡರ್ಗಳು ಅದನ್ನು ಅಷ್ಟಕ್ಕೆ ಕೊನೆಯ ಕ್ಷಣದಲ್ಲಿ ರದ್ದಾಗುವಂಥದ್ದು ಮುಂತಾದ ಘಟನೆಗಳು ಜರುಗುತ್ತೆ. ಜೊತೆಗೆ ಉದ್ಯೋಗ ಮಾಡೋರಿಗೆ ಅಂದರೆ ಎಂಪ್ಲಾಯಿಗಳು ಯಾರಿರ್ತಾರೆ ಅವರಿಗೆಲ್ಲ ಉದ್ಯೋಗ ಸ್ಥಾನದಲ್ಲಿ ಕಿರಿಕಿರಿ ಹೆಚ್ಚಳಾಗುತ್ತೆ. ಮೇಲಾಧಿಕಾರಿಗಳಿಂದ ಕಿರುಕುಳ, ಮೇಲಾಧಿಕಾರಿಯಿಂದ ಏನೋ ನಿಮ್ಮ ಮೇಲೆ ಏನೋ ನೋಟಿಸ್ಗಳು ಬರುತ್ತದೋ, ಜೊತೆಗೆ ನಿಮಗಲ್ಲಿ ಬಾಂಧವ್ಯದ ಕೊರತೆ ಉಂಟಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳು ಹಾಗೆ ಅವೆಲ್ಲವೂ ನಿಮಗೆ ಈಗ ಸಕಾಲದಲ್ಲಿ ಆಗುವುದಿಲ್ಲ. ಕೆಲವೊಬ್ಬರಿಗೆ ಸಾಲ ಮಾಡುವಂಥ ಪ್ರಮೇಯ, ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ಅಥವಾ ಖರ್ಚು ವೆಚ್ಚಗಳಿಗೆ ಸಮನಾಗಿ ಆದಾಯ ಕುಂಠಿತ ಆಗುವಂಥದ್ದು ಇಲ್ಲ ಘಟನೆ ಆಗುತ್ತೆ. ಜೊತೆಗೆ ಮನಸ್ಸಲ್ಲಿ ಆತಂಕ, ಭಯ, ಚಿಂತೆ, ಒತ್ತಡಗಳು ಈಗ ಹೆಚ್ಚಳ ಆಗ್ತಾ ಹೋಗುತ್ತೆ. ಹಾಗಾಗಿ ಆರ್ಥಿಕವಾಗಿಯೂ ಉತ್ತಮ ಇಲ್ಲ, ವೈಯಕ್ತಿಕವಾಗಿಯೂ ಅಷ್ಟು ಉತ್ತಮ ಇಲ್ಲ, ಮನಸ್ಸಿನ ಮೇಲಿನೂ ಅಷ್ಟು ಉತ್ತಮ ಪರಿಣಾಮ ಈ ಒಂದು ನಿಮಗೆ ಕಾಲದಲ್ಲಿ ಬುಧನ ವಕ್ರಗತಿಯಲ್ಲಿ ಬರೋದಿಲ್ಲ. ಹಾಗಾಗಿ ತನುಮನ ಧನದ ನಿಯಂತ್ರಣ ಖಂಡಿತ ಮಾಡ್ಕೋಬೇಕು. ಆತುರ ನಿರ್ಧಾರ ಬೇಡ, ಅಪರಿಚಿತರ ವ್ಯವಹಾರ ಬೇಡ. ಜೊತೆಗೆ ಯಾವುದೇ ರೀತಿಯ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಅಗ್ರಿಮೆಂಟು, ಪತ್ರ, ಸಹಿ ಇತ್ಯಾದಿಗಳನ್ನು ನೀವು 2 ಬಾರಿ ಯೋಚನೆ ಮಾಡಿ ಅಥವಾ ಅದನ್ನು ಪರಿಶೀಲನೆ ಮಾಡ್ಕೋಬೇಕು. ಜೊತೆಗೆ ಪರಿಣತರ ಒಂದು ಎಕ್ಸ್ಪರ್ಟ್ ಅಡ್ವೈಸ್ ಅಂತ ಹೇಳ್ತೇವೆ, ಅದರ ಅಡ್ವೈಸ್ಗಳನ್ನು ಪಡೆದುಕೊಂಡೇ ನೀವು ಮುಂದುವರಿಬೇಕಾಗುತ್ತೆ. ಯಾಕಂದರೆ ನಿಮಗೆ ಸಾಡೆಸಾತಿಯ ಒಂದು ಭೀಕರ ಪರಿಣಾಮ ಇದ್ದಿರುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಉರುಳಿನಲ್ಲಿ, ಯಾವುದೇ ಒಂದು ಸಂಚಿನಲ್ಲಿ ಅಥವಾ ಯಾವುದೇ ಒಂದು ವಂಚನೆಯ ಜಾಲದಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಸಿಲುಕಿಕೊಂಡು ಕಷ್ಟ ನಷ್ಟಗಳನ್ನು ಅನುಭವಿಸುವಂಥ ಸಾಧ್ಯತೆ ಇರೋ ಕಾರಣ ಖಂಡಿತ ಮೀನರಾಶಿಯವರಿಗೆ ಈ ಬಗ್ಗೆ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಈಗ ಹೇಳತಕ್ಕಂತಹ ದೇವತಾ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ಅನುಸರಿಸಬಹುದಾಗಿದೆ ಮೀನದವರು. ಇಲ್ಲಿವರೆಗೆ ಬುಧನ ವಕ್ರಗತಿಯ ಪ್ರಭಾವ ಫೆಬ್ರವರಿ 26ರಿಂದ ಮಾರ್ಚ್ 21ರವರೆಗಿನ 23 ದಿನಗಳ ಸಾರ್ವತ್ರಿಕ ಫಲವನ್ನು, 12 ರಾಶಿಗಳ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ಹೇಳಲಿದ್ದೇನೆ. ಇನ್ನು ಇಲ್ಲಿ ದೋಷ ಬರತಕ್ಕಂಥವ್ರು ಅಂದರೆ ವಕ್ರಗತಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ರಾಶಿಗೂ ಅಡ್ಡ ಪರಿಣಾಮ ಬರುತ್ತೆ, ಯಾವ ರಾಶಿಗೂ ಒಳ್ಳೆಯದು ಬರುತ್ತೆ ಅಂತಿಲ್ಲ. ಉದಾಹರಣೆಗೆ ಈಗ ಶನಿ ವಕ್ರಗತಿಯಲ್ಲಿ ಕೆಲವೊಂದು ರಾಶಿಗೆ ಒಳ್ಳೆ ಬರುತ್ತೆ, ರಾಹು ಅಥವಾ ಈ ಕೇತುಗಳಲ್ಲಿ ಸಹ ಒಳ್ಳೆಯದು ಬರುತ್ತೆ, ಅಥವಾ ಈ ಮಂಗಳನ ವಕ್ರ ಬಂದಾಗಲೂ ಕೆಲವೊಂದು ರಾಶಿಗೆ ಒಳ್ಳೆ ಬರುತ್ತೆ. ಆದರೆ ಶುಭ ಗ್ರಹವಾದ ಬುಧನು ಅಲ್ಲಿ ವಕ್ರಗತಿಯಿರುವ ಕಾರಣ ಇಲ್ಲಿ ಯಾವುದೇ ರಾಶಿಗೆ ಉತ್ತಮ ಪರಿಣಾಮ ಅಂತಿಲ್ಲ. ಕೆಲವರಿಗೆ ಮಿಶ್ರ ಫಲ, ಕೆಲವರಿಗೆ ಸ್ವಲ್ಪ ಸಂಕಷ್ಟ ಫಲ, ಕೆಲವರಿಗೆ ಸ್ವಲ್ಪ ಅತಿಯಾದ ಸಂಕಷ್ಟ ಫಲ ಎಲ್ಲ ಬರ್ಬೋದು. ಹಾಗಾಗಿ ಇಲ್ಲಿ ನೀವು ಅದರ ದೋಷ ನಿವಾರಣೆಗೆ ಗಣೇಶನ ಭಕ್ತಿ ಮಾಡೋದು ಸರ್ವಶ್ರೇಷ್ಠ. ಬುಧನ ಒಂದು ಪ್ರಥಮ ಆದ್ಯ ದೇವತೆ ಅಂತ ಗಣೇಶನನ್ನು ನಾವು ಪರಿಗಣಿಸಿದ್ದೇವೆ. ಗಣೇಶನು ವಿಶೇಷವಾಗಿ ಆದಿಪೂಜಾ ಗಣೇಶನನ್ನು ನೀವು ಯಾವುದೇ ರೀತಿ ಆತನ ಸ್ತೋತ್ರ ಶ್ಲೋಕಗಳನ್ನು ಹೇಳುವಂಥದ್ದು, ಗಣಪತಿ ದೇವಾಲಯಗಳನ್ನು ಸಂದರ್ಶನ ಮಾಡುವಂಥದ್ದು, ಬುಧವಾರದಂದು ಗಣಪತಿಗೆ ಗರಿಕೆ ಹುಲ್ಲನ್ನು ಸರಿಸಿ ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ಮನೆಯಲ್ಲಿದ್ದುಕೊಂಡೇ ಗಣೇಶನಿಗೆ ಸ್ತೋತ್ರ, ಗಣೇಶನ ಅಷ್ಟೋತ್ತರ, ಗಣೇಶನ ಇನ್ನಿತರ ಭಜನೆ, ಸ್ತೋತ್ರಗಳ ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥದ್ದು ಭಾಳ ಉತ್ತಮವಾದ ಆಯ್ಕೆಯಾಗಿರುತ್ತೆ. ಅದೇ ರೀತಿ ವಿಷ್ಣು, ನಾರಾಯಣ, ವೆಂಕಟೇಶ, ರಂಗನಾಥ, ಶ್ರೀನಿವಾಸ ಮುಂತಾದ ನಾರಾಯಣ ಅಥವಾ ವಿಷ್ಣುನ ಯಾವುದೇ ರೂಪದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ವಿಷ್ಣು ದೇವಾಲಯಗಳ ಬುಧವಾರ ಸಂದರ್ಶನ, ವಿಷ್ಣು ದೇವಾಲಯಕ್ಕೆ ತುಳಸಿ ಮಾಲೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ಅಲ್ಲಿ ಅಭಿಷೇಕ ಅರ್ಚನೆಗಳನ್ನು ಸಲ್ಲಿಸುವಂಥದ್ದು ಸಹ ಅನೇಕವಾದ ಉತ್ತಮ ಪ್ರಯೋಜನಗಳು ನಿಮಗೆ ಕೊಡ್ತೇವೆ. ಬುಧನ ಸಂಬಂಧಿತವಾದ ವಕ್ರಗತಿಯ ದೋಷ ನಿವಾರಣೆಗೆ ಸಹಾಯ ಆಗುತ್ತೆ. ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ, ವಿಷ್ಣುವಿನ ಯಾವುದೇ ರೀತಿಯ ಸ್ತುತಿ ಶ್ಲೋಕಗಳು ಇದನ್ನು ಪ್ರಾರ್ಥನೆ ಮಾಡ್ಬೋದು, ಅಥವಾ ಅದನ್ನು ಕೇಳಿಸಿಕೊಳ್ಳೋದ್ರಿಂದಲೂ ನಿಮಗೆ ಆ ದೋಷ ನಿವಾರಣೆ ಆಗುತ್ತೆ. ಇನ್ನು ಇದಲ್ಲದೆ ಬುಧನಿಗೆ ಸಂಬಂಧಿತವಾದ ಶ್ಲೋಕ ನಿಮಗೆಲ್ಲರಿಗೂ ಗೊತ್ತಿದೆ. ವೇದವ್ಯಾಸ ಭಗವಾನ್ ರಚಿತವಾದ ನವಗ್ರಹ ಸ್ತೋತ್ರಗಳಲ್ಲಿ ಬರುವಂಥ ಬುಧನ ಶ್ಲೋಕ, ಪ್ರಿಯಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಬಂಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಪ್ರಿಯಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಬಂಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಸರಳವಾದ ಬುಧನ ಶ್ಲೋಕ, ಇದನ್ನು 5 ಬಾರಿ ಹೇಳ್ಬೋದು. ಅದರಿಂದಲೂ ನಿಮಗೆ ಬುಧನ ಸಂಬಂಧಿತ ವಕ್ರಗತಿಯ ದೋಷ ನಿವಾರಣೆ ಆಗುತ್ತೆ. ಇನ್ನು ಬುಧನ ಪೀಡಾಪರಿಹಾರ ಶ್ಲೋಕ ಅಂತ ಇದು ಆಸಕ್ತಿ ಇದ್ದರು. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಇದು ಸರಳವಾದ ಪೀಡಾಪರಿಹಾರ ಶ್ಲೋಕ. ಇದನ್ನು 5 ಬಾರಿ ಹೇಳ್ಬೋದು. 5 ಅನ್ನೋದು ಬುಧನ ಒಂದು ಸಾಂಕೇತಿಕವಾದ ಸಂಖ್ಯೆ ಆಗಿರುತ್ತೆ. ಅದನ್ನು ದಾನ ಧರ್ಮದ ಆಸಕ್ತಿ ಉಳ್ಳವರು ಹೆಸರು ಕಾಳು, ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹೆಸರು ಬೇಳೆ ಉತ್ಪನ್ನಗಳನ್ನು ಅನ್ನದಾನದ ರೂಪದಲ್ಲೋ ಅಥವಾ ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ ಅಥವಾ ಬಡಬಗ್ಗರಿಗೋ ಆಸಕ್ತರಿಗೋ ಹೆಸರು ಕಾಳು ಮತ್ತು ಹೆಸರು ಬೇಳೆ ಉತ್ಪನ್ನ ಕೊಡೋದು. ಅದೇ ರೀತಿ ಹಸಿರು ತರಕಾರಿಗಳು ಸಹ ಬುಧನಿಗೆ ಸಂಬಂಧಪಡೋದು. ಹಸಿರು ಸೊಪ್ಪು ತರಕಾರಿಗಳನ್ನು ಕೊಡೋದಾಗಲಿ, ಹಸಿರು ಬಣ್ಣದ ಬಟ್ಟೆ ವಸ್ತ್ರಗಳನ್ನು ಕೊಡೋದಾಗಲಿ, ಅಥವಾ ಪುಸ್ತಕ, ಸ್ಟೇಷನರಿ ಮುಂತಾದನ್ನು ಬಡ ವಿದ್ಯಾರ್ಥಿಗಳಿಗೆ ಅಥವಾ ಇಂತಹ ಸೇವಾ ಸಂಸ್ಥೆಗಳಿಗೆ ದಾನವಾಗಿ ಕೊಡುವಂಥದ್ದಾಗಲಿ. ಅದೇ ರೀತಿ ತೃತೀಯ ಲಿಂಗಿಗಳ ಕಾರಕತ್ವ ಅಥವಾ ಮಂಗಳಮುಖಿಯರ ಕಾರಕತ್ವವನ್ನು ಬುಧನ ಹೊಂದಿರೋ ಕಾರಣ ಈ ಬುಧವಾರದಂದು ತೃತೀಯ ಲಿಂಗಿ ಅಥವಾ ಮಂಗಳ
ಮುಖೇನ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ಆರ್ಥಿಕ ಸಹಾಯವನ್ನು, ವಸ್ತು ರೂಪದ ಸಹಾಯವನ್ನು ಮಾಡುವಂಥದ್ದು. ಇವೆಲ್ಲವೂ ಸರಳವಾದ ಬುಧನ ಸಂಬಂಧಿತವಾದ ಪರಿಹಾರ ಮಾರ್ಗಗಳು. ಗಣೇಶ, ನಾರಾಯಣ, ವೆಂಕಟೇಶ, ಶ್ರೀನಿವಾಸ, ರಂಗನಾಥ, ರಾಮಕೃಷ್ಣ ರೂಪದಲ್ಲೋ ಅಥವಾ ಬುಧನ ಸ್ವರೂಪದಲ್ಲೋ ನೀವು ಭಕ್ತಿಯನ್ನು ಮಾಡಿ ನಿಮಗೆ ಅನುಕೂಲವಾದ ದಾನ ಧರ್ಮಗಳನ್ನು ಮಾಡ್ಬೋದಾಗಿದೆ. ಎಲ್ಲ 12 ರಾಶಿಗಳವರಿಗೆ ಬುಧನ ವಕ್ರಗತಿಯಿಂದ ಯಾವುದೇ ರೀತಿಯ ತೊಂದರೆಗಳು, ಬಾಧೆಗಳು ಬಾರದಿರಲಿ. ನವಗ್ರಹಗಳ ಅನುಗ್ರಹ, ಪರಮಾತ್ಮನ ಒಂದು ಆಶೀರ್ವಾದ ತಮಗೆಲ್ಲರಿಗೂ ಯಾವಾಗಲೂ ಸಿಗ್ತಾ ಇರಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.